ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಸೋಮವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯ ಅಂಶಗಳು: 300 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಾಗರ ಉಪವಿಭಾಗೀಯ ಆಸ್ಪತ್ರೆ ಮೇಲ್ದರ್ಜೆಗೆ, ನಗರ ವ್ಯಾಪ್ತಿಯಲ್ಲಿ 24x7 ಕುಡಿಯುವ ನೀರು ಪೂರೈಕೆಗೆ 275 ಕೋಟಿ ರೂಪಾಯಿ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದ ಶಾಸಕರು. ಕಲ್ಲು ಕ್ವಾರಿಯಲ್ಲಿ ನನ್ನ ಪಾತ್ರವಿಲ್ಲ, ಬಿಜೆಪಿಯವರು ಅಪಪ್ರಚಾರ ಮಾಡುತ್ತಿದ್ದಾರೆಂದ ಸೋಮಶೇಖರ್. ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆ ನಿಲ್ಲುತ್ತೇವೆಂದು ಅಪಪ್ರಚಾರ ಮಾಡುತ್ತಿದ್ದಾರೆಂದ ಚೇತನ್ ರಾಜ್ ಕಣ್ಣೂರು. ಡಿವಿಜಿ ದತ್ತಿ ಉಪನ್ಯಾಸ, ವಿಜೇತ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ. ಈಗ ಸುದ್ದಿಯ ವಿವರ. ಸುಮಾರು 300 ಕೋಟಿ ರೂಪಾಯಿ ವೆಚ್ಚದಲ್ಲಿ ಉಪವಿಭಾಗೀಯ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಏರಿಸಲಾಗುತ್ತಿದ್ದು, 100 ಹಾಸಿಗೆ ಸಾಮರ್ಥ್ಯದಿಂದ 250 ಹಾಸಿಗೆ ಸಾಮರ್ಥ್ಯಕ್ಕೆ ಮೇಲ್ದರ್ಜೆಗೆ ಏರಿಸಲು ಸಚಿವರ ಸೂಚನೆ ಮೇರೆಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಪ್ರವಾಸಿ ಮಂದಿರದಲ್ಲಿ ಸೋಮವಾರ ಆರೋಗ್ಯ ಇಲಾಖೆ, ಗ್ರಾಮೀಣ ಕುಡಿಯುವ ನೀರು ನೈರ್ಮಲ್ಯ ಇಲಾಖೆ, ಮೆಸ್ಕಾಂ ಇನ್ನಿತರೆ ಅಧಿಕಾರಿಗಳ ಜೊತೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಅವರು ಮಾತನಾಡುತ್ತಿದ್ದರು. ನಮ್ಮ ಆಸ್ಪತ್ರೆಯನ್ನ ಅಪ್ಗ್ರೇಡ್ ಮಾಡಲಿಕ್ಕೆ ಮಾನ್ಯ ಮಂತ್ರಿಗಳು ಬಂದಂತ ಸಂದರ್ಭದಲ್ಲಿ ನಮ್ಗೆ ಅಪ್ಗ್ರೇಡ್ ಮಾಡ್ಬೇಕಂತ ಹೇಳಿ ಒಂದು ಸಂದೇಶ ಕೊಟ್ಟು ಹೋಗಿದ್ರು. ಅದಕ್ಕೆ ಇವತ್ತು ಮೇಲ್ಗಡೆಯಿಂದ ಆದೇಶ ಎಲ್ಲ ಬಂದಿದೆ. ನಾವು ಜಾಗ ರೆಡಿ ಮಾಡ್ತಾ ಇದ್ದೀವಿ. ನಮ್ಮ ಹಿಂದ್ಗಡೆ, ನಮ್ಮ ಆಸ್ಪತ್ರೆ ಹಿಂದ್ಗಡೆ ಕ್ವಾರ್ಟರ್ಸ್ಗಳು ಹಳೇದಾಗಿದೆ. ಅದನ್ನ ಒಡೆದು ಕಟ್ಲಿಕ್ಕೂ ಅವಕಾಶ ಇದೆ. ಇಲ್ಲ ಅಂದ್ರೆ ಆಸ್ಪತ್ರೆ ಮುಂದ್ಗಡೆ 2 ಸೈಡ್ ತಗೊಳಕ್ಕೆ ಅವಕಾಶ ಇದೆ. ನಮ್ಮ ಆಸ್ಪತ್ರೆ ಎದುರುಗಡೆ ಈ ಸೈಡು ಆ ಸೈಡು ತಗೊಳಕ್ಕೆ ಅವಕಾಶ ಇದೆ. ಆ ತರ ಮಾಡ್ಬೇಕನ್ನೋದು ಈಗಾಗಲೇ ನಾವು 2 ಸ್ಕೆಚ್ ಪ್ಲಾನ್ ಮಾಡ್ತಾ ಇದೀವಿ. ಈಗಾಗಲೇ 2 ಸ್ಕೆಚ್ ರೆಡಿ ಮಾಡಿ ಅದರಲ್ಲಿ ಯಾವುದು ಚೆನ್ನಾಗಿ ಬರುತ್ತೆ ನೋಡ್ಬಿಟ್ಟು ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅದನ್ನ ರೆಡಿ ಮಾಡ್ಬೇಕು ಅನ್ನೋದು ಇದೆ. ಒಟ್ಟು 250 ಬೆಡ್ ಕೊಡುವಂತದಕ್ಕೆ ಈಗಾಗಲೇ ಅದನ್ನ ತಯಾರು ಮಾಡ್ತಾ ಇದೀವಿ. ಅದಕ್ಕೆ ಈಗಾಗಲೇ ನಮ್ಮ ಇವ್ರನ್ನೆಲ್ಲ ಕರ್ಸಿದ್ದೀನಿ, ಅದಕ್ಕೆ ಮಾತಾಡ್ತಾ ಇದ್ದೀನಿ. ಈಗ ರಮೇಶ್ ಅವರು ಈಗಾಗಲೇ ಅದ್ರ ಬಗ್ಗೆ ಪ್ಲಾನ್ ಎಲ್ಲ ಮಾಡಿ ತೋರಿಸಿದ್ದಾರೆ. ಆ 2 ಜಾಗನು ಪ್ಲಾನ್ ಮಾಡಿದ ನಂತರ ಯಾವುದು ಚೆನ್ನಾಗಿ ಬರುತ್ತದೆ, ಯಾವಾಗ ಚೆನ್ನಾಗಿ ಅನುಕೂಲ ಆಗುತ್ತೆ ಜನರಿಗೆ, ಅದು ಅದ್ರ ಆಧಾರದ ಮೇಲೆ ಆ ಜಾಗವನ್ನೇ ಫಿಕ್ಸ್ ಮಾಡ್ತಾ ಇದ್ದೀನಿ, ಈಗ ಮಾಡ್ಕೊಡ್ತಾ ಇದ್ದೀನಿ. ಅದಕ್ಕೆ ಈಗ ಅದನ್ನು ತರಿಸಿದೀನಿ. ಈಗ ಅದೀಗಾಗಲೇ ಬೇಗ ಕಳ್ಸಿಕೊಡ್ಬೇಕು. ಈಗ ಇಮಿಡಿಯೇಟ್ಲಿ ನಾವು ಕಳ್ಸಿಕೊಡ್ಬೇಕು. ಜಾಗ ಗವರ್ಮೆಂಟ್ ಹೋಗಿದೆ, ಬೇಗ ಪ್ಲಾನ್ ಎಲ್ಲ ರೆಡಿ ಮಾಡಿ ಕೊಡ್ಬೇಕು. ಈಗ ಅದನ್ನು ಒಂದು ಬಹಳ ಒಳ್ಳೆಯ ವಿಚಾರವನ್ನ ಇವತ್ತು ಮುಂದೆ ಹೇಳ್ತಾ ಇದ್ದೀನಿ. ಸಾಗರ ತಾಲೂಕಲ್ಲಿ ಬಹಳ ದಿನದ ನೆನೆಗೊಂಡಿರುವಂತ ಅಪ್ಗ್ರೇಡ್ ಇದನ್ನ ಈಗಾಗಲೇ ನಮ್ಮ ಚಾಲ್ತಿ ಕೊಟ್ಟಿದ್ದೀವಿ. ಈಗ ಎಷ್ಟು ವೆಚ್ಚ ಸರ್? 300 ಕೋಟಿ ಹತ್ತತ್ರ ಬರ್ತದೆ ಅಂತ ನಾವು ಅಂದಾಜು. ನೋಡೋದು ಎಷ್ಟಂತ ಆಮೇಲೆ ಹೇಳ್ತಾರೆ. ನಮ್ಮ ಲೆಕ್ಕದಲ್ಲಿ ಅಷ್ಟಾಗ್ಬೋದು ಅಂತ ಇದೆ. ಅದ್ರ ಲೆಕ್ಕದಲ್ಲಿ ಮಾಡ್ತಾ ಇದೀವಿ. ಆಮೇಲೆ 24 ಗಂಟೆ ಸಾಗರದ ಜನರಿಗೆ ಕುಡಿಯೋ ನೀರು ಯೋಜನೆ. ಸಾಗರದ ಜನರಿಗೆ ಹಿಂದೆ ಶರಾವತಿಯ ನದಿಯಿಂದ 2009 ಅವಾಗ ನಾವು ಏನ್ ಕುಡಿಯೋ ನೀರು ತಂದು ಕೊಟ್ಟಿವಿ, 70 ಕೋಟಿ ರೂಪಾಯಿ. ಅದು ಕೇವಲ ಜನರಿಗೆ ಕುಡಿಯೋ ನೀರು. ಈಗ ನಾವು ಶಿವಮೊಗ್ಗದ ಸಾಗರದ ರೂರಲ್ ಅಲ್ಲಿ 24 ಗಂಟೆ ಕುಡಿಯೋ ನೀರನ್ನು ಕೊಡೋದ್ರಿಂದ ಸಿಟಿಲೂ ಕೊಡ್ಬೇಕಂತ ಸರ್ಕಾರದ ಆದೇಶ ಇರೋದ್ರಿಂದ ಸಾಗರ ಸಿಟಿಗೂ ಸಹ ನಾವು 24 ಗಂಟೆ ಕುಡಿಯೋ ನೀರು ಕೊಡ್ಬೇಕನ್ನೋದಕ್ಕೋಸ್ಕರ ಈಗ ಅದಕ್ಕೆ ಯೋಜನೆಗಾಗಿ ಈಗಾಗಲೇ ನಾವು ತಯಾರು ಮಾಡ್ತಾ ಇದ್ದೀವಿ. ಅದಕ್ಕೆ 275 ಕೋಟಿ ರೂಪಾಯಿ ಈಗಾಗಲೇ ಸ್ಯಾಂಕ್ಷನ್ ಆರ್ಡರ್ಗೆ ಈಗ ಹೋಗ್ತಾ ಇದೆ. 275 ಕೋಟಿ ರೂಪಾಯಿ ಯಾಕಂದ್ರೆ 300 ಕೋಟಿ ಬೀಳ್ತದೆ. ಅದು ಅಂದ್ರೆ ಮೀಟರ್ ಬರುತ್ತೆ, ಪ್ರತಿ ಒಂದಕ್ಕೂ ಒಬ್ಬರಿಗೆ ಮೀಟರ್ ಬರುತ್ತೆ. 24 ಗಂಟೆ ಚಾಲನೆ ಕೊಡ್ಬೇಕು. ಅದರಲ್ಲಿ ಒಂದು ಇದು ಇದೆಯಲ್ಲ ಅಂತ ಏನು ನಮ್ಮ ಗ್ರಾವಿಟಿಯಿಂದ ಏನ್ ತಗೊಳ್ತಿದ್ರು, ಈ ಕರೆಂಟ್ ಬಿಲ್ ಕೊಟ್ಟದ್ದು 1 ಕೋಟಿ ರೂಪಾಯಿ ಏನೋ ಒಂದು ಬರ್ತದೆ ಅಂತ ಅದೇನು ಹೇಳಿದ್ರು ರೀತಿಯಲ್ಲಿ ಅದು ಪ್ಲಾನ್ ಮಾಡ್ತಾ ಇದ್ದಾರೆ. ಆ ತರ ಪ್ಲಾನ್ ಮಾಡಿ ಸಾಗರ ಜನರಿಗೆ ಕುಡಿಯೋ ನೀರು ಕೊಡ್ಬೇಕನ್ನೋದು. ಅಂದ್ರೆ ಈಗ ಕರೆಂಟ್ ಬಿಲ್ 1 ಕೋಟಿ ರೂಪಾಯಿ ಬರ್ತಾ ಇದೆ ಶುದ್ಧೀಕರಣದ. ಅದು ಕಮ್ಮಿ ಮಾಡಕ್ಕೋಸ್ಕರ ನಾವು ಪ್ಲಾನ್ ಮಾಡಿ ಇವತ್ತು ಅಂದ್ರೆ ಮಾಡಲ್ ಆಗಿ ಮಾಡುವ ರೀತಿಯಲ್ಲಿ ಕಮ್ಮಿ ಬರ್ತಾ 1 ಕೋಟಿ ರೂಪಾಯಿ ಕಮ್ಮಿ ಆಗ್ಬಿಡ್ತಾವ. ಆ ಆಧಾರ ಮೇಲೆ ಇಟ್ಕೊಂಡು ಇವತ್ತು ಸುಮಾರು 24 ಗಂಟೆ ಕುಡಿಯುವ ನೀರು ಯೋಜನೆಗೆ 275 ಕೋಟಿ ರೂಪಾಯಿನ ಈಗಾಗಲೇ ನಾವು ಪ್ರಸ್ತಾವನೆ ಕಳಿಸ್ತಾ ಇದೀವಿ. ಅದು ಬಹುಶಃ ಆಗುತ್ತೆ. ಅದೇನು ಸದ್ಯದಲ್ಲಿ ನಾವು ರೆಡಿ ಮಾಡಿ ಕಳಿಸಿದ ತಕ್ಷಣ ಅದಾಗುತ್ತೆ. KUWS ಇಂದ ಆಗುತ್ತೆ. ಅನಂತರ 20 ಕೋಟಿ ರೂಪಾಯಿ UGD ಸಹ ಈಗಾಗಲೇ ಟೆಂಡರ್ ಆಗಿದೆ. ಅದನ್ನ ನಮ್ಮ ನಗರಸಭೆಯವರು ಸಹ ವಿರೋಧ ಮಾಡಿದ್ರು. ಬಿಜೆಪಿಯ ನಗರಸಭೆಯವರು
ಆ ಟೆಂಡರ್ ಅದಕ್ಕೆ ಆಗ್ಬಾರ್ದು, ನಾವು ಕೊಡಲ್ಲ ಅಂತೇಳಿ ಅವರು ಅಬ್ಜೆಕ್ಷನ್ ಮಾಡಿದ್ರು. ಅಂದ್ರೆ ಆಗಲ್ಲ ಅಂತೇಳಿ ಮೊನ್ನೆ ಸಭೆಯಲ್ಲೇ ಹೇಳಿದ್ರು. ನಾವು ಅದ್ ಬಿಡ್ಲಿಲ್ಲ, ನಾವು ಅದನ್ನ ಟೆಂಡರ್ ಮಾಡಿಸಿದ್ವಿ. ಅಲ್ಲ, ಈಗ 1 ಕೋಟಿ ಲ್ಯಾಂಡ್ ಅಕ್ವಿಸಿಷನ್ ಮೊನ್ನೆ ಅಪ್ರೂವಲ್ ಆಯ್ತು. ಹಾ, ನಾವು ಮಾಡಿಸ್ಬೋದು. 1 ಕೋಟಿ ರೂಪಾಯಿ ಈಗಾಗಲೇ ಲ್ಯಾಂಡ್ ಅಕ್ವಿಸಿಷನ್ ಇದು ಮಾಡಿದೀವಿ, ಎಲ್ಲದೂ ರೆಡಿ ಮಾಡಿದೀವಿ ಈಗ. ಹಾಗಾಗಿ ಅದು ಯಾವುದೇ ಸಮಸ್ಯೆ ಇಲ್ಲ. ಯಾಕಂದ್ರೆ ಹಿಂದೆ 70 ಕೋಟಿ ರೂಪಾಯಿ ನಾನೇ ತಂದಿದ್ವಿ. 70 ಕೋಟಿ ಆ ಕಾಲದಲ್ಲಿ ನಾವು ತಂದಿದ್ವಿ. ಆನಂತರ ಬಿಜೆಪಿ ಅವರು 5 ವರ್ಷದಲ್ಲಿ ಅದ್ರ ಬಗ್ಗೆ ಯಾವುದೇ ನಗರದ ಬಗ್ಗೆ ಚಿಂತನೆ ಮಾಡಿಲ್ಲ. ಅವ್ರ ಚಿಂತನೆ ಒಂದೇ ಮಾಡಿದ್ರು, ಗಣಪತಿ ಕೆರೆ ಗಣಪತಿ ಕೆರೆ ಗಣಪತಿ ಕೆರೆ, ಒಂದೇ ಚಿಂತೆ. ನಮಗೆ ಗಣಪತಿ ಕೆರೆ ಚಿಂತೆನೇ ಇಲ್ಲ. ಈಗ ನಮ್ಗೆಲ್ಲಾ ಊರಿನ ಅಭಿವೃದ್ಧಿ ಮಾಡೋ ಚಿಂತೆನೆ ನಮ್ಗೆ ಜಾಸ್ತಿ. ನೋಡಿ, ಆ ಕಾಲದಲ್ಲಿ 70 ಕೋಟಿ ರೂಪಾಯಿ ಕುಡಿಯೋ ನೀರು ತಂದು ಕೊಟ್ಟಂತದ್ದು ಇವತ್ತಿಗೂ ಜನಮನದಲ್ಲಿ ಇವತ್ತಿದೆ. ಬೇಡೂರು ತಂದು ಕೊಟ್ರು ಅನ್ನೋದು. ಇವತ್ತು ಮತ್ತೆ 24 ಗಂಟೆ ಕುಡಿಯೋ ನೀರಿಗೋಸ್ಕರ 275 ಕೋಟಿ ರೂಪಾಯಿ ವ್ಯಯ ಮಾಡಿ ಇಡೀ ಸಾಗರದ ಜನರಿಗೆ ಯಾವುದೇ ತೊಂದರೆ ಆಗದಂಗೆ ಸುಮಾರು ಈಗಾಗಲೇ 5 ಲಕ್ಷದ ಟ್ಯಾಂಕ್ ಕಟ್ಟಿದೀವಿ. ಈಗ ಒಟ್ಟು ಟೋಟಲ್ 9-8 ಟ್ಯಾಂಕ್ ಇವು ಬರ್ತಾವ, 7-8 ದೊಡ್ಡ ದೊಡ್ಡ ಟ್ಯಾಂಕ್ಗಳು ಬರ್ತಾವ. 5 ಲಕ್ಷ 350 ಕಿಲೋಮೀಟರ್ ಪೈಪ್ ಲೈನ್ ಹೊಸದಾಗತ್ತೆ. 24,000 ಜನ ಹೌಸ್ ಕನೆಕ್ಷನ್. ಒಟ್ಟು 24,000 ಜನರಿಗೆ ಹೌಸ್ ಕಲೆಕ್ಷನ್ ಕೊಡ್ತಾ ಇದ್ದೀವಿ. ಇಷ್ಟು ಬಹಳಷ್ಟು ನೀರಿನ ಈ ವರ್ಷ ಸ್ವಲ್ಪ ಸಮಸ್ಯೆ ನಿಮ್ಗೆ ಬರ್ತಾ ಇದೆ. ನೀರಿದೆ, ಆದ್ರೆ ಕೆಲವು ಕಡೆ ಮಳೆ ಜಾಸ್ತಿ ಆದ್ರೂ ಸಹ ನೀರಿನ ಸಮಸ್ಯೆಗಳು ಬರ್ತಾ ಇದೆ. ಅಂದ್ರೆ ಪವರ್ ಜಾಸ್ತಿ ಯೂಸ್ ಮಾಡೋದ್ರಿಂದ ಟಿಸಿಗಳು ಬಹಳ ಹಾಳಾಗ್ತಾ ಇದೆ. ಈಗಾಗಲೇ ನಾನು ಮೊನ್ನೆ MD ಅವ್ರನ್ನ ಭೇಟಿ ಮಾಡಿ, ಬೆಂಗಳೂರಲ್ಲಿ MD ಅವ್ರನ್ನ ಭೇಟಿ ಮಾಡಿ ಅವ್ರ ಹತ್ರ ಮಾಹಿತಿ ತಗೊಂಡು ಅವರು ಎಲ್ಲ ಜನರಿಗೆಲ್ಲ ಇಲ್ಲೆಲ್ಲ ಮಾಹಿತಿ ಕೊಟ್ಟು, ಮೊನ್ನೆ ಹೋದಾಗ ಜಾರ್ಜ್ ಅವ್ರನ್ನ ಭೇಟಿ ಮಾಡಿ, ಜಾರ್ಜ್ ಅವರು ಸಹ MD ಅವರಿಗೆ ಎಲ್ಲರಿಗೂ ಭೇಟಿ ಮಾಡಿ ಸಾಗರದಲ್ಲಿ ಹೊಸನಗರದಲ್ಲಿ ಯಾವುದೇ ತೊಂದರೆ ಆಗ್ಬಾರ್ದು ಅನ್ನೋದ್ ರೀತಿಯಲ್ಲಿ ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ. ಆನಂತರ MD ಅವರು ಮತ್ತೆ ಇವರಿಗೆಲ್ಲ ವಾರ್ನಿಂಗ್ ಮಾಡಿದ್ದಾರೆ. ಆನಂತರ ನಮ್ಮ ಮಂಗಳೂರಿನ MD ಅವರು ನಮ್ಮ ಮನೆಗೆ ಬಂದು ಒಂದು ಮೀಟಿಂಗ್ ಮಾಡಿದ್ರು. ನಿಮ್ಗೆಲ್ಲ ಕಳಿಸ್ಕೊಟ್ಟಿದ್ದೆ. ಒಂದು ಮಂಗಳೂರಿನ ಎಲ್ಲ MD ಮತ್ತು ಅವರೆಲ್ಲರೂ ಬಂದು ನನ್ನ ಮನೆಗೆ ಬಂದು ಅಲ್ಲೇ ಒಂದು ಮೀಟಿಂಗ್ ಮಾಡಿ ಆ ಎಲ್ಲಾ ಸಮಸ್ಯೆಗಳನ್ನ ತಿಳ್ಕೊಂಡು ಹೋಗಿದ್ದಾರೆ. ಅದ್ಯಾವ್ದೋ 20 AM ಅಂತ MEA ಅದೇನೋ ಶಾರ್ಟೇಜ್ ಇತ್ತು, ಅದು ಬರ್ಲಿಲ್ಲ. ಅದರಿಂದ ನಮ್ಗೆ ಆಯ್ತು ಈ ವೋಲ್ಟೇಜ್ ಕಮ್ಮಿ ಬರ್ತಾ ಇತ್ತು. ಅದನ್ನು ಸಹ ಇಮಿಡಿಯೇಟ್ಲಿ MD ಅವರು ಬೆಂಗಳೂರಿಂದ ಹೇಳಿ, ಬೇರೆ ಎಲ್ಲೋ ಇತ್ತು ಅಲ್ಲಿ ಗುಲ್ಬರ್ಗದಲ್ಲಿ ಗದಗದಿಂದ ಇಮಿಡಿಯೇಟ್ಲಿ ತರಿಸ್ಕೊಟ್ಟಿದ್ದಾರೆ. ಈಗಾಗಲೇ ಅದನ್ನ ಫಿಟ್ಟಿಂಗ್ ಶುರು ಮಾಡ್ತಾ ಇದ್ದಾರೆ. ಎಲ್ಲ ಒಂದ್ 2-3 ಸಲ ಮುಗಿಸ್ಕೊಡ್ತಾರೆ. 3 ಡೇಸ್ ಅಲ್ಲಿ ಮುಗಿಸ್ಕೊಡ್ತಾರೆ. ಅಂದ್ರೆ ಯಾವುದೇ ಸಮಸ್ಯೆ ಆಗೋ ರೀತಿಯಲ್ಲಿ ಇವತ್ತು ನಾವು ತಾಲೂಕಿನ ರೈತರಿಗೆ ಜನರಿಗೆ ಕೊರತೆ ಆಗಬಾರ್ದು ರೀತಿಯಲ್ಲಿ ಕೆಲಸ ಮಾಡ್ಬೇಕಾಯ್ತು. ಅದಕ್ಕೆ ಇವತ್ತು PDOಗಳನ್ನ ನಮ್ಮ ನೆಸ್ಕಾಂ ಎಲ್ಲ ಅಧಿಕಾರಿಗಳಿಗೆ ಮತ್ತು ನಮ್ಮ ಇಂಜಿನಿಯರ್ಗಳಿಗೂ ಕರೆದು, JJM ಎಲ್ಲ ಅಧಿಕಾರಿಗಳು ಕರೆದು ಇವತ್ತು ಅವರಿಗೆ ಈ ತರ ಒಂದು ಚಾರ್ಜ್. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಶಿವಪ್ರಸಾದ್, ಸಿವಿಲ್ ಸರ್ಜನ್ ಡಾಕ್ಟರ್ ಪರಪ್ಪಾಕೆ, ನೀರು ನೈರ್ಮಲ್ಯ ಇಲಾಖೆಯ ಗುರುಕೃಷ್ಣ ಶೆಣೈ, ರಮೇಶ್ TP ಇನ್ನಿತರರು ಹಾಜರಿದ್ದರು. ಬಿಜೆಪಿಯ ಕೆಲವರು ಶಾಸಕರು ಹಾಗೂ ನನ್ನ ವಿರುದ್ಧ ಅಪಪ್ರಚಾರ ಮಾಡುತ್ತಿದ್ದಾರೆ. ಶಾಸಕರು ಮಾಡುತ್ತಿರುವ ಅಭಿವೃದ್ಧಿ ಕೆಲಸಗಳನ್ನು ನೋಡಲಾಗದೆ ಅಪಪ್ರಚಾರದ ಮೂಲಕ ತಮ್ಮ ಬಾಯಿ ಚಪಲ ತೀರಿಸಿಕೊಳ್ಳುತ್ತಿದ್ದಾರೆ ಎಂದು ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಸೋಮಶೇಖರ್ ಲಾವಿಗೆರೆ ತಿಳಿಸಿದರು. ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಹಾಗೆಯೇ ಇವತ್ತು ಪತ್ರಿಕಾಗೋಷ್ಠಿಗೆ ಬಂದಿರ್ತಕ್ಕಂಥ ಎಲ್ಲ ನನ್ನ ಮುಖಂಡರಿಗೂ ಸ್ವಾಗತವನ್ನು ಕೋರ್ತಾ, ಮೊನ್ನೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಲಾವಿಗೇರಿನಲ್ಲಿ ಸರ್ವೆ ನಂಬರ್ 78ರಲ್ಲಿ ಕಲ್ಕೋರೆಗೆ ಏನು ವಿಜಯ ಟೈಮ್ಸ್ನ ವಿಜಯಲಕ್ಷ್ಮಿ ಶಿವರೂರ್ ಮೇಡಮ್ ಅವರು ಹೋಗಿದ್ರು. ನಾವೇನು ಹೋಗೋದೇನು ಬೇಡ ಅಂತ ಹೇಳಲ್ಲ, ಅದಕ್ಕೆ ನಾನೇನು ತಕರಾರಿಲ್ಲ ನಮ್ಮದು. ಆದರೆ ಅದರಲ್ಲಿ ಕೆಲವು ಅವ್ರು ನಮ್ಮ ಹೆಸರೇನು ತಗಲಿಲ್ಲ. ಅವರು ಡೈರೆಕ್ಟಾಗಿ ಅವ್ರು ಹೇಳಿದ್ರೆ ಶಾಸಕರ ಆಪ್ತರು ಅದು ಅಂತ ಮಾತಾಡಿದ್ದಾರೆ ಅಂತ. ಎರಡನೇದು, ಕೆಲವು ಮಾಧ್ಯಮದವರು ಇಲ್ಲಿ ಸಾಗರದಲ್ಲಿ ಕೆಲವು ಮಾಧ್ಯಮದವರು, ದಯಮಾಡಿ ಕೆಲವರು ಮಾಧ್ಯಮ ಅಂತ ಹೇಳ್ಕೊಳ್ತಾ ಇರೋಂಥ ಅವರು ಅದನ್ನ ನನ್ನ ಹೆಸರು ತಗೊಂಡು ಅವ್ರು ಅಕ್ರಮ ಮಾಡ್ತಾ ಇದ್ದಾರೆ, ಲೂಟಿ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ಆಡಿದ್ದಾರೆ. ಆ ಸರ್ವೆ ನಂಬರಲ್ಲಿ ನನ್ನ ಆಸ್ತಿ ಏನಾದ್ರು ಇದ್ದಿದ್ರೆ, ಆ ಜಾಗಕ್ಕೆ ನನಗೆ ಸಂಬಂಧಪಟ್ಟಂಗೆ ಇದ್ದಿದ್ರೆ ನನ್ನ ಹೆಸರು ತಗೊಬೇಕು. ದಯಮಾಡಿ ಅವ್ರಿಗೆ ಹತ್ರ ನಾನು ಮಾಧ್ಯಮದವರಿಗೂ ನಾನು ಹೇಳಕ್ ಇಷ್ಟಪಡ್ತೀನಿ. ಕೆಲವೊಬ್ಬರಿಗೆ ಸುಮ್ಮನೆ ನೀವು ಯಾವುದೋ ಇದನ್ನ ನೀವು ತಗೊಂಡು ತೋರಿಸೋಂತಕ್ಕಂಥದ್ದು, ನನ್ನ ಹೆಸರು ತಗೊಳ್ಳೋವಂಥದ್ದು, ಅವ್ರ ಶಾಸಕರ ಹೆಸರು ತಗೊಳ್ಳೋವಂಥದ್ದು ತಪ್ಪು. ಅಲ್ಲಿ ಸರ್ವೆ ನಂಬರ್ 78ರಲ್ಲಿ ಮಾತ್ರ ಕೋರೆ ನಡೀತಾ ಇಲ್ಲ.
ಇಡೀ ಸಾಗರ ತಾಲೂಕಲ್ಲಿ ನಡೀತಾ ಇದೆ ಕಲ್ಕೋರೆಗಳು ನಡೀತಾ ಇದ್ದಾವೆ. ಯಾಕೆ ನಡೀತಾ ಇದ್ದಾವೆ? ಇಟಿಕೆ ರೇಟ್ ಒಂದು 8 ರಿಂದ 10 ಇಟಿಕೆ ಕೂರೋ ಜಾಗದಲ್ಲಿ ಒಂದು ಕಲ್ಲು ಕೂರುತ್ತೆ. ಇಟಿಕೆ ತಗೊಂಡ್ರೆ 70-80 ರೂಪಾಯಿ ಅಷ್ಟಾಗುತ್ತೆ. ಇದು ಎಲ್ಲ ಕೋರೆನಲ್ಲಿ ತಗೊಂಡ್ರೆ ಒಂದು 18 ರೂಪಾಯಿ 20 ರೂಪಾಯಿ ಒಂದು ಕಲ್ಲು ಸಿಗುತ್ತೆ. ಎಲ್ಲ ಒಂದು ಕಡೆ ಅನುಕೂಲ ಆಗುತ್ತೆ ಅನ್ನೋ ರೇಂಜಿಗೆ ಜನಗಳಿಗೂ ಅನುಕೂಲ ಆಗುತ್ತೆ. ಮತ್ತೆ ಇಲ್ಲೇನು ಅಲ್ಲಿ ಕೆಲಸ ಮಾಡೋಂಥವ್ರಿಗೂ ಕೂಡ ಒಂದಿಷ್ಟು ಜನಕ್ಕೆ ನಮ್ಮ ಭಾಗ ಎಸ್ಪೆಷಲಿ ಅನಂತಪುರ ಹೋಬಳಿನಲ್ಲಿ ತ್ಯಾಗರ್ತಿ ಭಾಗ ಮತ್ತೆ ಅನಂತಪುರ ಭಾಗದಲ್ಲಿ ಇದು ನಂಬ್ಕೊಂಡು 5 ರಿಂದ 6 ಸಾವಿರ ಜನ ಇದ್ದಾರೆ. 5 ರಿಂದ 6 ಸಾವಿರ ಜನ ಹೊಟ್ಟೆಪಾಡಿನ ವಿಷಯ ಅದು. ದಯಮಾಡಿ ನೀವು ತೋರಿಸ್ಬೇಕಾದ್ರೆ ನೀವು ನಾನು ತೋರಿಸಿದ್ರಿ ನಾನು ಒಪ್ಕೋತೀನಿ. ನನ್ನ ಬಗ್ಗೆನೇ ಹೇಳಿದಿರಿ, ಸರ್ವೆ ನಂಬರ್ 78 ಅಂತ ಹೇಳಿದಿರಿ, ಬೇರೆ ಕಡೆ ಎಲ್ಲೂ ಹೋಗ್ಲಿಲ್ಲ. ಅದು ನಂಗೆ ಸಂತೋಷ. ಯಾಕಂದ್ರೆ ನನಗೆ ಬೇಕಾದ್ರೂ ಆಗ್ಲಿ ಅನ್ಯಾಯ, ಏನ್ ಬೇಕಾದ್ರೂ ಆಗ್ಲಿ. ಆದ್ರೆ ದಯಮಾಡಿ ಸಾಕಷ್ಟು ಜನ ಮಾಡ್ತಾರೆ, ಅವ್ರಿಗೆ ಅನ್ಯಾಯ ಮಾಡಕ್ ಹೋಗ್ಬೇಡಿ. ಇದ್ರ ಹಿಂದೆ ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ನು, ಇದಕ್ಕೆ ಪ್ರೊಡ್ಯೂಸರು ಎಲ್ಲರೂ ಇದ್ದಾರೆ, ದುಡ್ಡಾಗಿ ತರಿಸೋಂಥವ್ರು ಎಲ್ಲರೂ ಇದ್ದಾರೆ. ರಾಜಕಾರಣಕ್ಕೆ ನೀವು ಇದನ್ನ ತರಕ್ ಹೋಗ್ಬೇಡಿ, ಈ ಕಲ್ಕೋರೆ ವಿಷಯನ ಇಂಥದನ್ನೆಲ್ಲ. ಯಾಕಂದ್ರೆ ಸಾಕಷ್ಟು ಜನರ ಹೊಟ್ಟೆಪಾಡಿನ ವಿಷಯ ಅದು. ನಿಮಗೆ ರಾಜಕಾರಣನೇ ಮಾಡ್ಬೇಕನ್ನಂಗಿದ್ರೆ ಮಾಡಿ, ಡೈರೆಕ್ಟ್ ಬನ್ನಿ, ಬರೀ ನೀವು ಅದನ್ನ ಮಾಡಿ ಇದ್ರ ಮಾಡಿ ಏನಾದ್ರು ಮಾಡಿದ್ರೆ ಹೇಳಿ. ಅವ್ರಿಗೆ ಇವತ್ತು ನಮ್ಮ ಬಗ್ಗೆ ಹೇಳೋದಕ್ಕೆ, ನಮ್ಮ ಶಾಸಕರ ಬಗ್ಗೆ ಮಾತಾಡೋದಕ್ಕೆ ಬೇರೆ ಏನು ಸಿಗ್ತಾ ಇಲ್ಲ. ಹಾಗಾಗಿ ಈ ಕಲ್ಕೋರೆ ವಿಷಯನ, ಈ ಸೂಕ್ಷ್ಮತೆ ಅದು ಪಾಪ. ಕಲ್ಕೋರೆ ಅಂದ್ರೆ ಜನರು ಹೊಟ್ಟೆಪಾಡಿ ವಿಷಯ ಬಂದಾಗ ಜನರು ಕೆರಳುತ್ತಾರೆ. ಅದನ್ನ ಇಟ್ಕೊಂಡ್ಬಿಟ್ಟು ನೀವು ಆಟ ಆಡಕ್ ಹೋಗ್ತೀರಿ. ಕೆಲವೊಬ್ರಿಗೆ ನಾಚಿಕೆ ಆಗ್ಬೇಕಿದು. ಇದು ಬೇರೆ ಹೊಟ್ಟೆಪಾಡಿನ ವಿಷಯ, ಅದನ್ನ ಇಟ್ಕೊಂಡ್ಬಿಟ್ಟು ನೀವು ಆಟ ಆಡೋಂಥದ್ದು ಇದೆಯಲ್ಲ, ನಿಮಗೆ ನಾಚಿಕೆ ಆಗ್ಬೇಕು. ಮಾತಾಡಿ. ಈ ಶಾಸಕರು ಇಡೀ ತಾಲೂಕು ತುಂಬಾ ಶಂಕುಸ್ಥಾಪನೆಗಳಾಗ್ತವೆ, ಕೆಲಸ ಕಾಮಗಾರಿಗಳ ಉದ್ಘಾಟನೆ ಆಗ್ತಾ ಇದಾವೆ, ಅದ್ರ ಬಗ್ಗೆ ಮಾತಾಡಕ್ ಆಗ್ತಾ ಇಲ್ಲ. ನಿಮಗೆ ಅದನ್ನ ಸಹಿಸಕ್ಕಾಗದೆ ಶಾಸಕರ ಜೊತೆಗಿದ್ದಂಥವ್ರು ನಮ್ಮ ಮಿತ್ರಗಳೆಲ್ಲ ಕೆಲಸ ಮಾಡ್ತಾ ಇದ್ರು ಪ್ರಾಮಾಣಿಕವಾಗಿ, ಅದನ್ನ ಸಹಿಸಕ್ಕಾಗ್ದೇನೆ ನೀವು ಇವತ್ತು ಪಾಪ ಹೊಟ್ಟೆಪಾಡಿಗೆ ಮಾಡ್ತಿರ್ತಕ್ಕಂಥ ಕಲ್ಕೋರೆ ಅವ್ರ ಮೇಲೆ ಹೊಟ್ಟೆ ಮೇಲೆ ಹೊಡೆಯಕ್ಕೆ ಹೋಗ್ತಾ ಇದ್ರು. ಯಾವ ರೀತಿ ಅದನ್ನ ವೈಭವೀಕರಿಸ್ತಾ ಇದಾರೆ ಅಂದ್ರೆ, ಫೋನು ನಮಗೂ ಕೂಡ ಫೋನ್ ಮಾಡ್ತಾರೆ, ನಿಮ್ದು ಇದೆಯಾ? ನಮ್ದು ಇಲ್ರಪ್ಪ, ನಮಗೆ ಗೊತ್ತಿಲ್ಲ, ಅದು ನನ್ನ ಜಮೀನಿದೆ ಆ ಪಕ್ಕದಲ್ಲೇ ನನ್ನ ಜಮೀನು ಕೂಡ ಇದೆ. ನಮ್ಮ ತಂದೆ ಕಡೆಯಿಂದ ಬಂದಿರೋದು, ನನ್ನ ಹೆಸರಿಗೂ ಆಗಿಲ್ಲ, ಆ ಜಮೀನಿದೆ. ಅದ್ರ ನಂತರ ಒಂದಿಷ್ಟು ಗೌರ್ಮೆಂಟ್ ಲ್ಯಾಂಡ್ ಇದೆ, ಅಲ್ಲಿ ಮಾಡಿದ್ದಾರೆ. ನಮ್ದು ಮಾಡಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಮಾಡಿದ್ದಾರೆ, ಕಲ್ಕೋರೆ ಮಾಡಿದ್ದಾರೆ ಅಲ್ಲಿ. ಹಾಗಂತ ಏನಕ್ಕೆ ಕಲ್ಕೋರೆ ಮಾಡ್ತಾರೆ ನಮ್ಮ ಭಾಗದಲ್ಲಿ? ಹೇಳಿ ಕೇಳಿ ಅಡಿಕೆ ನಾವು ಹಾಕಂತ ಮೇಲ್ಗಡೆ ಕಲ್ಲಿದ್ರೆ ಅಡಿಕೆ ಬರಲ್ಲ. ಒಂದು 2-3 ಅಡಿ 4 ಅಡಿ ಅದನ್ನ ಕಲ್ಲು ತೆಗೆದು ಅದಾದಂತ ಸಮತಟ್ಟು ಮಾಡಿ ಮಣ್ಣು ಹಾಕಿ ಅಡಿಕೆ ನೆಟ್ಟಾಗ ಚೆನ್ನಾಗಿ ಬರುತ್ತೆ ಅಂತ ಆ ದೃಷ್ಟಿಯಿಂದ ರೈತರುಗಳು ಆ ಕಲ್ಕೋರೆಗೆ ಜಾಗ ಕೊಡೋದು ಮತ್ತೆ ಕಲ್ಕೋರೆ ಮಾಡೋಂಥದ್ದು. ನೀವು ಅದನ್ನ ದೊಡ್ಡ ಎಲ್ಲೋ ಒಂದ್ ಕಡೆ ಬಳ್ಳಾರಿನಲ್ಲಿ ಒಬಳಾಪುರ ಮೈನಿಂಗ್ಸ್ ಆ ತರದಲ್ಲಿ ನೀವು ತೋರಿಸ್ತಿರಲ್ಲ, ನಿಮ್ಗೆ ನಾಚಿಕೆ ಆಗ್ಬೇಕು. ಕೆಲವೊಬ್ಬರಿಗೆ ಅದನ್ನ ಶೇರ್ ಮಾಡ್ತಾರೆ, ಅದನ್ನ ಆ ಗ್ರೂಪಿಗೆ ಶೇರ್ ಮಾಡ್ತಾರೆ. ಒಬ್ರು ಇಲ್ಲೇನು ಈ ಹಿಂದಿನ ಮಾಜಿ ಶಾಸಕರ ಅಣ್ಣನ ಮಗ ಎಲ್ಲಾ ಗ್ರೂಪಿಗೂ ಅದನ್ನ ಶೇರ್ ಮಾಡೋಂಥದ್ದು. ನೀವು ಮಾಡಿ, ನಿಮ್ಮ ಹಿಂದೆ ನಿಮ್ಮ ಜೊತೆಗಿದ್ದವರೆಲ್ಲ ಎಲ್ಲೆಲ್ಲಿ ಹೋಗಿ ಬಂದ್ರು, ಅದನ್ನ ಯಾಕೆ ಶೇರ್ ಮಾಡಲಿಲ್ಲ ನೀವು? ಶಾಸಕರ ಅಭಿವೃದ್ಧಿ ಬಗ್ಗೆ ಕೆಲಸ ಮಾಡ್ತಾರೆ, ಅದನ್ನ ಯಾಕೆ ಶೇರ್ ಮಾಡಲ್ಲ ನೀವು? ಇವತ್ತು ಅವ್ರ ರಸ್ತೆ ಬೇರೆ ಎಲ್ಲೂ ಬೇಡ, ಬಸರಾಣಿ ರಸ್ತೆನ ಮಾಡಿಸ್ಕೊಳಕ್ಕಾಗಿಲ್ಲ ನಿಮ್ಮ ಕೈಯಲ್ಲಿ. ಅದನ್ನ ಇವತ್ತು ಗೋಪಾಲಕೃಷ್ಣ ಬೇಳೂರು ಶಂಕುಸ್ಥಾಪನೆ ಮಾಡ್ತಾ ಇದ್ದಾರೆ, ಅದನ್ನ ರಸ್ತೆನ ಅಭಿವೃದ್ಧಿ ಮಾಡೋದಕ್ಕೆ. ಯಾಕೆ ಇದನ್ನ ಯಾಕೆ ನೀವು ಶೇರ್ ಮಾಡಲ್ಲ? ನಾಚಿಕೆ ಆಗಲ್ವ ನಿಮಗೆ? ಜನರು ಹೊಟ್ಟೆ ಮೇಲೆ ಹೊಡೆಯತಕ್ಕಂಥ ಕೆಲಸ ಮಾಡ್ತಿರಲ್ಲ. ಈಗ ಈ ಕಲ್ಕೋರೆ ವಿಷಯದಲ್ಲಿ ಕೆಲವೊಂದು ನಾನು ನಿಮ್ಗೆ ಕ್ಲಾರಿಫಿಕೇಶನ್ ಕೊಡಕ್ಕೆ ಇಷ್ಟಪಡ್ತೀನಿ. ಇವತ್ತು ಪಂಚಾಯತಿಗೆ 100-120 ಮನೆಗಳು ಬರ್ತಾ ಇದೆ. ಕೇಂದ್ರ ಸರ್ಕಾರನೂ ಹೇಳಿದೆ, ಮತ್ತೆ ರಾಜ್ಯ ಸರ್ಕಾರ ಈಗ 40-50 ಮನೆ ನಮ್ಮ ಸರ್ಕಾರದಿಂದ ಒಂದೊಂದು ಮನೆ ಬರ್ತಾ ಇದೆ. 1,20,000, 2 ಲಕ್ಷ ಈ ತರ ಎಷ್ಟಿ ಬರ್ತಾ ಇದೆ. ಇವತ್ತಿನ ಏನು ಇವ್ರು ಹೇಳ್ತಾರಲ್ಲವ, ಇಟಿಕೆ ತಗೊಂಡು ನಾವು ಮಾಡಕ್ ಹೋದ್ರೆ ಮಿನಿಮಮ್ 2,000 ಕಲ್ಲು ಬೇಕು ಒಂದು ಮನೆ ಕಟ್ಟೋದಕ್ಕೆ. 2 ಲಕ್ಷ ರೂಪಾಯಿ ಕಲ್ಲಿಗೆ ಆಗುತ್ತೆ. ಇನ್ನು ಬಡವ ಎಲ್ಲಿ ಮನೆ ಕಟ್ತಾನೆ? ಇದು ಯೋಚನೆ ಮಾಡ್ಬೇಕಲ್ವಾ? ಕಲ್ಲು ಸಸ್ತವಾಗಿ ಸಿಗುತ್ತೆ, ಆ ದೃಷ್ಟಿಯಿಂದ ಕಲ್ಕೋರೆ ಮಾಡ್ತಾರೆ ಎಲ್ಲೋ ಒಂದ್ ಕಡೆ ಅನ್ನೋದ್ರ ಬಗ್ಗೆ. ಇವರು
ನಮ್ಮ ಬಗ್ಗೆ ಇಲ್ದಿಸೋದು ನಮ್ಮ ಹೆಸರು ಅದನ್ನ ಯಾಕೆ ಶೇರ್ ಮಾಡಲ್ಲ ನೀವು? ಇವತ್ತು ಅವ್ರ ರಸ್ತೆ ಬೇರೆ ಎಲ್ಲೂ ಬೇಡ, ಬಸರಾಣಿ ರಸ್ತೆನ ಮಾಡಿಸ್ಕೊಳಕ್ಕಾಗಿಲ್ಲ ನಿಮ್ ಕೈಯಲ್ಲಿ. ಅದನ್ನ ಇವತ್ತು ಗೋಪಾಲಕೃಷ್ಣ ಬೇಳೂರು ಶಂಕುಸ್ಥಾಪನೆ ಮಾಡ್ತಾ ಇದ್ದಾರೆ, ಅದನ್ನ ರಸ್ತೆಯನ್ನ ಅಭಿವೃದ್ಧಿ ಮಾಡೋದಕ್ಕೆ. ಯಾಕೆ ಇದನ್ನ ಯಾಕೆ ನೀವು ಶೇರ್ ಮಾಡಲ್ಲ? ನಾಚಿಕೆ ಆಗಲ್ಲ ನಿಮಗೆ? ಜನರು ಹೊಟ್ಟೆ ಮೇಲೆ ಹೊಡೆಯತಕ್ಕಂಥ ಕೆಲಸ ಮಾಡ್ತಿರಲ್ಲ. ಈಗ ಈ ಕಲ್ಪಾರೆ ವಿಷಯದಲ್ಲಿ ಕೆಲವೊಂದು ನಾನು ನಿಮ್ಗೆ ಕ್ಲಾರಿಫಿಕೇಶನ್ ಕೊಡಕ್ಕೆ ಇಷ್ಟಪಡ್ತೀನಿ. ಇವತ್ತು ಪಂಚಾಯತಿಗೆ 120 ಮನೆಗಳು ಬರ್ತಾ ಇದೆ. ಕೇಂದ್ರ ಸರ್ಕಾರನೂ ಹೇಳಿದೆ, ಮತ್ತೆ ರಾಜ್ಯ ಸರ್ಕಾರ ಈಗ 40-50 ಮನೆ ನಮ್ಮ ಸರ್ಕಾರದಿಂದ ಒಂದೊಂದು ಮನೆ ಬರ್ತಾ ಇದೆ. 1,20,000, 2 ಲಕ್ಷ ಈ ತರ ಎಷ್ಟಿಗೆ ಬರ್ತಾ ಇದೆ. ಇವತ್ತಿನ ಏನು ಇವ್ರು ಹೇಳ್ತಾರಲ್ಲವ, ಇಟ್ಕೆ ತಗೊಂಡು ನಾವು ಮಾಡಕ್ ಹೋದ್ರೆ ಮಿನಿಮಮ್ 2,000 ಕಲ್ಲು ಬೇಕು ಒಂದು ಮನೆ ಕಟ್ಟೋದು. 2 ಲಕ್ಷ ರೂಪಾಯಿ ಕಲ್ಲಿಗೆ ಆಗುತ್ತೆ. ಇನ್ನು ಬಡವ ಏನು ಮನೆ ಕಟ್ತಾನೆ? ಇದು ಯೋಚನೆ ಮಾಡ್ಬೇಕಲ್ವಾ? ಕಲ್ಲು ಸಸ್ತವಾಗಿ ಸಿಗುತ್ತೆ, ಆ ದೃಷ್ಟಿಯಿಂದ ಕಲ್ಕೋರೆ ಮಾಡ್ತಾರೆ ಎಲ್ಲೋ ಒಂದ್ ಕಡೆ ಅನ್ನೋದ್ರ ಬಗ್ಗೆ. ಇವರು ನಮ್ಮ ಬಗ್ಗೆ ಇಲ್ದಿಸೋದು, ನಮ್ಮ ಹೆಸರು ತರೋದು. ಮೊನ್ನೆ ನೋಡಿದೆ ಕೆಲವೊಂದು ಇದ್ರಲ್ಲಿ ಹಾಕಿದ್ರು, ಯಾವುದೋ ಒಂದು ನಿಮ್ಮ ಮೀಡಿಯಾದಲ್ಲಿ ಯಾರೋ ಒಂದು ಹಾಕಿದ್ರು ಈ ಸೇಲ್ ಸರ್ಟಿಫಿಕೇಟ್ ಬಗ್ಗೆ ವಿಷಯ ಬಂದಾಗ. ನೀವು ಬನ್ನಿ ಅದನ್ನ ತರ್ರಿ ಆಚೆ. ಸೇಲ್ ಸರ್ಟಿಫಿಕೇಟ್ ಯಾರ್ಯಾರು ಮಾಡ್ತಿದ್ದಾರೆ, ಒಂದಿಷ್ಟು ಜನ ತಾಲೂಕ್ ಆಫೀಸ್ ಬಾಗ್ಲಲ್ಲೇ ಇದ್ದಿರ್ತಾರಲ್ಲ, ವಿತ್ ರೆಕಾರ್ಡು ನೀವು ಮಾಧ್ಯಮ ಮುಂದೆ ಕೆಲವೇ ದಿನಗಳಲ್ಲಿ ತಂದ್ಕೊಡ್ತೀನಿ. 40-50 ಕೋಟಿ ರೂಪಾಯಿ ಆಸ್ತಿನ ಸಾಗರದಲ್ಲಿ ಈ ಹಿಂದೆ ರೆಕಾರ್ಡ್ ಮಾಡ್ಬಿಟ್ಟು ಅದನ್ನ ನೀಟಾಗಿ ಯಾವತ್ತೋ ಕಾಲದಿಂದ ಬಂದಿದೆ, ದರಖಾಸ್ತು ಮಂಜೂರಿ ಆಗಿದೆ ಅಂತಕ್ಕಂಥದ್ದನ್ನೆಲ್ಲ ಮಾಡ್ಬಿಟ್ಟು ಮಾಡಕ್ ಕೊಟ್ಟಿದ್ದಾರೆ. ಅದನ್ನ ತರ್ರಿ. ನಿಮ್ ಜೊತೆಗೆ ಇರ್ತಕ್ಕಂಥ ರಚನೆ ಮಾಡಕ್ ಕೊಟ್ಟಿರೋದು ಸೇಲ್ ಸರ್ಟಿಫಿಕೇಟ್ ಇಷ್ಟೊಂದು ಮಾಡ್ಬಿಟ್ಟು ಎಪಿಎಂಸಿ ಮಾಜಿ ಅಧ್ಯಕ್ಷ ಚೇತನ್ ರಾಜ್ ಕಣ್ಣೂರು ಮಾತನಾಡಿ, ಅದಕ್ಕೆ ಇವ್ರ ಮೇಲೆ ಒಂದು ಟಾರ್ಗೆಟ್ ಮಾಡಬೇಕು. ಎರಡನೇದಾಗಿ ಸದ್ಯದಲ್ಲೇ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆ ಬಂತು, ಅವ್ರ ಅಸ್ತಿತ್ವವನ್ನ ತೋರಿಸ್ಕೊಳ್ಬೇಕು. ಮತ್ತೆ ಗೋಪಾಲಕೃಷ್ಣ ಬೇಳೂರವ್ರ ಜೊತೆಲಿ ಇರ್ತಕ್ಕಂಥ ನಾವುಗಳು ಸರಿ ಇಲ್ಲ ಅಂತಕ್ಕಂಥದನ್ನ ಒಂದು ಬಿಂಬಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಈ ತರದ ಒಂದಿಷ್ಟು ವರದಿಗಳನ್ನ ಮಾಡಿಸಂತದ್ದಾಗಿದೆ. ಬಹಳ ಮುಖ್ಯವಾಗಿ ಎಲ್ರಿಗೂ ಗೊತ್ತಿದೆ, ಅವತ್ತು ಅಲ್ಲಿ ಹೆಚ್ಚು ಕಡಿಮೆ 100 ಜನ ಆ ಸ್ಪಾಟಿಗೆ ಕಾರ್ಮಿಕರು ಬಂದಿದ್ರು. ಅವ್ರು ಯಾರನ್ನೂ ಕೂಡ ನಾವ್ಯಾರೋ ಕಳ್ಸಿರೋ ಅಂತದ್ದಾಗ್ಲಿ ಅಥವಾ ಅಲ್ಲಾರೋ ಕೊರೆ ಮಾಡೋದಂತ ಅವ್ರದ್ದೊಂದು ಯೂನಿಟ್ ಇದೆ. ನಾವು ಹೊಟ್ಟೆಪಾಡಿಗೆ ಮಾಡ್ಕೊಳ್ತಾ ಇದ್ದೀವಿ, ನಮಗ್ ತೊಂದರೆ ಕೊಡಬೇಡಿ ಅಂತಕ್ಕಂಥದ್ದನ್ನ. ಇವತ್ತು ದಯಮಾಡಿ ನಾನು ವಿರೋಧ ಪಕ್ಷದವರಲ್ಲಿ ವಿನಂತಿ ಮಾಡೋದೇನಂತಂದ್ರೆ, ಈ ಕಲ್ಕಾರೆ ವಿಚಾರಗಳನ್ನ ದಯಮಾಡಿ ಇಲ್ಲಿಗೆ ಬಿಡಿ. 16,000 ಜನ ಅದನ್ನ ನಂಬ್ಕೊಂಡಿದ್ದಾರೆ. ನಾವ್ಯಾರು ಕೂಡ ಅದರಲ್ಲಿ ಭಾಗವಹಿಸಿಲ್ಲ, ಮಾಡ್ತಾನೂ ಇಲ್ಲ. ಬಹಳ ಸ್ಪಷ್ಟ ಇದೆ ಅದನ್ನ. ಅಲ್ಲಾರೋ ಲಾವ್ಗೇರಿ ಊರೊಳಗೆ ಆಯ್ತು ಅಂದ ತಕ್ಷಣ ಅದು ಸೋಮಶೇಖರ್ ಲಾವ್ಗೇರೆ ಅಂತಲ್ಲ. ಕಣ್ಣೂರ್ ಒಳಗಡೆ ಇವತ್ತು ಕಲ್ಕೋರೆ ಆಗ್ತಿದೆ ಅಂದ್ರೆ ಅದು ಚೇತನ್ ರಾಜ್ ಕಣ್ಣೂರ್ ಕಾರಣ ಆಗಲ್ಲ. ಹಾಗಾಗಿ ದಯಮಾಡಿ ಈ ಇಲ್ದೇ ಇರೋ ವಿಷಯಕ್ಕೆ ನಮ್ಮನ್ನ ತಂದು ತಗಲಾಗ್ತಕ್ಕಂಥ ಕೆಲಸವನ್ನ ದಯಮಾಡಿ ಯಾರೂ ಕೂಡ ಮಾಧ್ಯಮದವರ ಅಂತೆ ಕಂತೆ ಬರೆಯೋದನ್ನ ದಯಮಾಡಿ ಬಿಡಿ. ನೇರವಾಗಿ ಏನಾದ್ರು ನಮ್ಮ ಕಡೆಯಿಂದ ತಪ್ಪಾಗಿದ್ರೆ ನೇರವಾಗಿ ನಮ್ಮನ್ನೇ ಪ್ರಶ್ನೆ ಮಾಡೋಂಥದ್ದಾಗ್ಲಿ. ನಾವು ಖಂಡಿತವಾಗಿಯೂ ತಪ್ಪು ಮಾಡಿದ್ರೆ ನೀವು ಕೂಡ ವರದಿ ಮಾಡೋದಕ್ಕೂ ಎಲ್ಲಾ ತರದ ಹಕ್ಕು ಇದ್ದೇ ಇದೆ. ಆ ವರದಿಯನ್ನ ಸತ್ಯಾಸತ್ಯತೆ ಇಟ್ಕೊಂಡು ವರದಿಯನ್ನ ಮಾಡಿ. ಬಹಳ ಮುಖ್ಯವಾಗಿ ಈ ಕಲ್ಕೋರೆಯನ್ನು ವೈಭವೀಕರಿಸೋದನ್ನ ಬಿಜೆಪಿಗರು ಬಿಡಬೇಕು. ಯಾಕಂದ್ರೆ ಇವತ್ತು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯನ ಬೆಂಬಲಿಗರು, ಮಾಜಿ ಶಾಸಕರ ಅಣ್ಣನ ಮಗ ಅವರ ಮತ್ತೆ ಬೆಂಬಲಿಗರು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಗೊತ್ತಾಗುತ್ತೆ ಎಷ್ಟು ಜನ ಅದನ್ನ ಶೇರ್ ಮಾಡ್ತಾ ಇದ್ದಾರೆ, ಹಾಗೆ ಏನು ಅಂತಕ್ಕಂಥದ್ನ. ದಯಮಾಡಿ ಬಡವ್ರ ಹೊಟ್ಟೆ ಮೇಲೆ ಹೊಡೆಯೋ ಕೆಲಸವನ್ನ ಮಾಡಬೇಡಿ. ನೀವು ಈ ತರ ಕೆಲಸ ಮಾಡೋದ್ರಿಂದ ನಮ್ಗೆ ಯಾರಿಗೂ ಏನೂ ತೊಂದರೆ ಇಲ್ಲ. ಸೋಮಶೇಖರ್ಗೆ ಅವ್ರದೇ ಆದ ವ್ಯವಹಾರ ಇದೆ, ಅವ್ರ ಪಾಡಿಗೆ ಅವ್ರ ಜೀವನ ಮಾಡ್ಕೊಂಡಿದ್ದಾರೆ. ನಾನು ಕೃಷಿಕ, ನನಗೆ ನಂದೇ ಆಗಿರ್ತಕ್ಕಂಥ ಇದಿರುತ್ತೆ, ನಮ್ಮ ಜೀವನ ಹೀಗೆ ಇರುತ್ತೆ. ಆದ್ರೆ ಬಡವ್ರ ಹೊಟ್ಟೆ ಮೇಲೆ ಹೊಡಿತೀರಿ. ದಯಮಾಡಿ ಈ ಕೆಲಸವನ್ನ ಯಾರು ಕೂಡ ಮಾಡೋದಕ್ಕೆ ಹೋಗ್ಬಿಡಿ. ಮತ್ತೆ ಕೆಲವು ಮಾಧ್ಯಮದವರು ಇದರಲ್ಲಿ ಈ ಕಲ್ಕೋರೆ ವಿಚಾರದಲ್ಲಿ ದಯಮಾಡಿ ನೀವು ವೈಭವೀಕರಣ ಮಾಡೋದನ್ನ ಬಿಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ತುಂಬಾ ಅದರ ಆಧಾರದ ಮೇಲೆ ಹತ್ತತ್ರ ನಂಬ್ಕೊಂಡಿರ್ತಕ್ಕಂಥ ಕುಟುಂಬ ಲೆಕ್ಕ ಹಾಕಿದ್ರೆ 15-20 ಸಾವಿರ ಜನ ಈ ಒಂದು ವ್ಯವಹಾರವನ್ನು ಮಾಡ್ಕೊಂಡು, ಇದ್ರಲ್ಲಿ ಯಾರೂ ಕೂಡ ನೀವು ಕಲ್ಕೋರೆ ಮಾಡ್ತಕ್ಕಂಥವ್ರನ್ನ ಇಡೀ ತಾಲೂಕಲ್ಲಿ ತೋರಿಸಿದ್ರೆ ಒಬ್ರು ಕೂಡ ಮಾಡಿ ಮನೆ ಕಡ್ದವ್ರೇನು ಯಾರು ಇಲ್ಲ. ಎಲ್ಲರೂ ಜೀವನೋಪಾಯಕ್ಕಾಗಿ ಏನೋ ಒಂದು ಉದ್ಯೋಗ ಅಂತ ಹೇಳ್ಬಿಟ್ಟು ಹೊಟ್ಟೆಪಾಡಿಗಾಗಿ ಮಾಡ್ತಾ ಇದ್ದಾರೆ. ಇದ್ರ ಮೇಲೆ
ಕೆಲವು ಮಾಧ್ಯಮ ಅಂತ ಹೇಳ್ಕೊಳ್ಳೋಂಥವ್ರು ಇವತ್ತಿನ ಮಾಧ್ಯಮವನ್ನ ಯಾವ ರೀತಿ ನೋಡ್ಕೊಳ್ಬೇಕು ಅಂತ ಹೇಳಿ ನಮಗೆ ಇದಾಗಿದೆ. ಮೊಬೈಲ್ ಹಿಡ್ಕೊಳ್ಳೋದು, ಅದ್ರಲ್ಲೊಂದು ನಂದೊಂದು ಸುದ್ದಿ ಮಾಧ್ಯಮ ಅಂದ್ಕೊಳ್ಳೋದು, ಹೋಗ್ಲಿ ಸಾಮಾಜಿಕವಾಗಿ ಎಲ್ಲದನ್ನು ಕರೆಕ್ಟ್ ಆಗಿ ಮಾಡ್ತಾರ ಅಂತಂದ್ರೆ ಅದಲ್ಲ, ಅವ್ರಿಗೆ ಬೇಕಾದಂಗೆ ನ್ಯೂಸ್ ಮಾಡೋಂಥದ್ದು. ಯಾವ ರೀತಿ ಮಾಧ್ಯಮ ಅಂತೇಳಿ ನಮಗೂ ಇವತ್ತು ಅರ್ಥೈಸ್ಕೊಳ್ಳೋದು ಬಹಳ ಕಷ್ಟ ಆಗ್ತಾ ಇದೆ. ಮತ್ತೆ ಎಲ್ಲ ಊರಿನಲ್ಲೂ ನಮ್ಮ ಭಾಗದಲ್ಲಿ ಅನಂತಪುರ ಹೋಬಳಿನಲ್ಲಿ ನಡೀತಕ್ಕಂಥದ್ದು ಹೋಗಿ ಒಂದ್ಸರಿ ನೀವು ವರದಿ ಮಾಡೋದಕ್ಕೆ ಅಂತಲ್ಲ, ಸಹಜವಾಗಿ ಸತ್ಯಾಸತ್ಯತೆಯನ್ನ ಪರಿಶೀಲನೆ ಮಾಡಬೇಕು. ಇಲ್ಲ ಇವರೆಲ್ಲ ಹೊಟ್ಟೆಪಾಡಿಗೆ ಮಾಡ್ತಾರೋ ಅಥವಾ ಏನೋ ಒಂದು ದಂಧೆ ಮಾಡ್ತಾರೋ ಹೇಗೆ ಏನು ಅಂತಕ್ಕಂಥದ್ದನ್ನ ಪರಿಶೀಲನೆ ಮಾಡ್ಬೇಕಲ್ವಾ. ಹೌದು, ಅದರಲ್ಲಿ ಕಾನೂನು ಪ್ರಕಾರ ಮಾಡ್ಲಿಕ್ಕೆ ಆಗಲ್ಲ ಅನ್ನೋ ಕಾರಣಕ್ಕಾಗಿ ಹೊಟ್ಟೆಪಾಡಿಗಾಗಿ ಮಾಡ್ತಾ ಇದ್ದಾರೆ. ಅದನ್ನೇ ತಪ್ಪು ಅನ್ನೋದಾದ್ರೆ ಆ 15,000 ಜನರಿಗೆ ಏನು ಉದ್ಯೋಗ ಕೊಡ್ಲಿಕ್ಕಾಗತ್ತೆ? ಎಲ್ಲದನ್ನು ಕಾನೂನು ಅಂತ ನೋಡ್ಲಿಕ್ಕಾಗಲ್ಲ, ಹೊಟ್ಟೆಪಾಡು ಅನ್ನೋದಿರುತ್ತೆ. ಎರಡನೇದಾಗಿ ಬಹಳ ಮುಖ್ಯವಾಗಿ ಶಾಸಕರ ಮೇಲೆ, ಜೊತೆಲಿರೋರ ಮೇಲೆ ಈ ತರದ ಒಂದಿಷ್ಟು ಆರೋಪ ಮಾಡೋದ್ರಿಂದ, ಮತ್ತೆ ಬಹಳ ಮುಖ್ಯವಾಗಿ ಸೋಮಶೇಖರ್ ಲಾವ್ಗೇರ್ ಅವ್ರ ಮೇಲೆ ಯಾಕೆ ಆರೋಪ ಮಾಡ್ತಾರೆ ಅಂತ ಅಂದ್ರೆ, ವಿರೋಧ ಪಕ್ಷದವರು, ಅದು ಮಾಜಿ ಶಾಸಕರು ಇರ್ಬೋದು, ಮಾಜಿ ಜಿಲ್ಲಾ ಪಂಚಾಯತ್ನವ್ರು ಬಂತು, ಯಾರೇ ಮಾತಾಡೋರು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡೋಂಥದ್ದು ಬಂತು. ಮತ್ತೆ ಟಿವಿ ಮಾಧ್ಯಮದಲ್ಲೆಲ್ಲ ಬಂದಿರತಕ್ಕಂಥದ್ದನ್ನ ನಾವು ನೀವೆಲ್ಲ ನೋಡಿದೀವಿ. ಆದ್ರೆ ನಾನು ಒಂದು ಸ್ಪಷ್ಟಪಡಿಸ್ಲಿಕ್ಕೆ, ಅದು ಮಾಧ್ಯಮಗಳ ಮುಖಾಂತರ ಮಾಧ್ಯಮ ಅಂತ ಹೇಳೋಂಥವ್ರಿಗೂ ಬಂತು, ವಿರೋಧ ಪಕ್ಷದವರಿಗೂ ಬಂತು. ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ನಮ್ಮ ತಾಲೂಕಿನಲ್ಲಿ ಕಲ್ಕ್ವಾರೆ ನಡೀತಾ ಇರ್ತಕ್ಕಂಥದ್ದು ಏನ್ 2 ವರ್ಷದ ಈಚೆಗೆ ಗೋಪಾಲಕೃಷ್ಣ ಅವರು MLA ಅವರು ಆದ ತಕ್ಷಣ ಅಲ್ಲ. ನಮ್ಮ ತಾಲೂಕಿನಲ್ಲಿ ಬಹಳ ಹಿಂದಿಂದನೂ ಕಲ್ಕ್ವಾರೆಗಳು ನಡ್ಕೊಂಡು ಬರ್ತಾ ಇದ್ದಾವೆ. ಪ್ರಶ್ನೆ ಮಾಡ್ತಾರೆ ಕೆಲವು ಮಾಧ್ಯಮದವರು, ಕೆಲವು ಸಾಮಾಜಿಕ ಹೋರಾಟಗಾರರು, ಇಲ್ಲ ಅಧಿಕೃತವಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು. ಅಧಿಕೃತವಾಗಿ ಮಾಡ್ಲಿಕ್ಕೆ ಯಾವುದು ಬರಲ್ಲ ಅಂತಕ್ಕಂಥದ್ದು ನಿಮ್ಗೆಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ. ಅಧಿಕೃತವಾಗಿ 5% ಕೂಡ ಮಾಡೋದಕ್ಕೆ ಬರಲ್ಲ. ಹಾಗಂತ ಹೇಳ್ಬಿಟ್ಟು ಕಲ್ಕ್ವಾರೆ ಮಾಡೋರೆಲ್ಲ ಹೋಗಿ ಎಲ್ಲೋ ಕಾಡಲ್ಲಿ ಮಾಡ್ತಾ ಇದಾರೆ ಅಂದ್ರೆ ಕಾಡಲ್ಲೂ ಮಾಡ್ತಾ ಇಲ್ಲ. ಕಲ್ಕ್ವಾರೆ ಮಾಡ್ತಕ್ಕಂಥದ್ದು ರೆವಿನ್ಯೂ ಜಾಗದಲ್ಲಿ, ಅದರಲ್ಲೂ ರೈತರು ಎಲ್ಲಿ ಸಾಗುವಳಿ ಮಾಡ್ಕೊಂಡಿರ್ತಾರೆ, ಎಲ್ಲಿ ಜೋಳ, ಹತ್ತಿ ಈ ತರದ್ ಬೆಳೀತಾ ಇದ್ರು, ಆ ಜಾಗದಲ್ಲಿ ಅಡಿಕೆ ತೋಟ ಮಾಡಬೇಕು ಅನ್ನೋ ಸಂದರ್ಭ ಬಂದಾಗ ಅದೇನು ಸ್ವಲ್ಪ ಎತ್ತರವಾದ ಪ್ರದೇಶ ಇರುತ್ತೆ, ಅದರಲ್ಲಿ ಕಲ್ಲನ್ನ ತೆಗೆದು ಸ್ವಲ್ಪ ತೆಗ್ಗು ಮಾಡಿ ಆ ನಂತರ ಗಿಡ ನೆಟ್ಟರೆ ಚೆನ್ನಾಗಾಗುತ್ತೆ ಅನ್ನೋ ಕಾರಣನೂ ಇದೆ ಅದರಲ್ಲಿ. ಅದರ ಜೊತೆಗೆ ಬಹಳ ಮುಖ್ಯವಾಗಿ ನಮ್ಮ ಭಾಗದಲ್ಲಿ, ಸ್ಪೆಷಲಿ ಮಲೆನಾಡಲ್ಲಿ, ಜಂಬಿಟ್ಗೆ ಯಾವ ಪ್ರಮಾಣದಲ್ಲಿ ಯೂಸ್ ಮಾಡ್ತೀವಿ ಮನೆ ಕಟ್ಟೋದಕ್ಕೆ ಅಥವಾ ಯಾವುದೇ ಒಂದು ಗೂಡನ್ ಕಟ್ಟೋದಕ್ಕಾದ್ರೂ ಅಂತಕ್ಕಂಥದ್ದು ಎಲ್ರಿಗೂ ಸರ್ವೇ ಸಾಮಾನ್ಯವಾಗಿ ಗೊತ್ತಿರ್ತಕ್ಕಂಥದ್ದು. ಇದೆಲ್ಲ ಗೊತ್ತಿದ್ದು ಕೂಡ ಬಹಳ ವರ್ಷದಿಂದ ನಡ್ಕೊಂಡು ಬರ್ತಾ ಇದ್ರು ಕೂಡ ಈಗೆಲ್ಲೋ ಈ ಕಲ್ಕ್ವಾರೆ ವಿಷಯವನ್ನ ಬಿಜೆಪಿ ಅವರು ಹೈಲೈಟ್ ಮಾಡ್ತಾ ಇದ್ದಾರೆ, ಇದನ್ನೇ ಒಂದು ಇಶ್ಯೂ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದ್ರ ಹಿಂದೆ 2 ತರದ ಕಾರಣ ಇದೆ. ಒಂದು, ಗೋಪಾಲಕೃಷ್ಣ ಬೇಳೂರು ಅವರು ಇಲ್ಲಿವರೆಗೂ ಅಭಿವೃದ್ಧಿ ಮಾಡ್ತಾ ಇಲ್ಲ, ₹1 ದುಡ್ಡು ತಂದಿಲ್ಲ ಅಂತ ಹೇಳ್ಬಿಟ್ಟು ಬಿಜೆಪಿ ಅವರು, ಮಾಜಿ ಶಾಸಕರು, ಮಾಜಿ ಜಿಲ್ಲಾ ಪಂಚಾಯತ್ನವರು ಎಲ್ಲರೂ ಬೊಂಬಡ ಬಡ್ಕೊಳ್ತಾ ಇದ್ರು. ಈಗ ಏನ್ ಅಭಿವೃದ್ಧಿ ಕಾರ್ಯಗಳು ಶುರು ಆಗಿದೆ, ಅವರು ದುಡ್ಡು ತಂದಿರ್ತಕ್ಕಂಥದ್ನ ದಾಖಲೆ ಸಮೇತ ಕೊಡ್ಲಿಕ್ಕೆ ಯಾವಾಗ ಪ್ರಾರಂಭ ಮಾಡಿದೀವೋ, ಬೇರೆ ಏನಾದ್ರು ಇಶ್ಯೂ ತಗೊಳ್ಬೇಕಲ್ಲ. ಕಲ್ಕ್ವಾರೆ ಮಾಡ್ತಾ ಇದಾರೆ, ಅಕ್ರಮ ಮಾಡ್ತಾ ಇದಾರೆ ಅವರು, ಅವ್ರ ಹಿಂಬಾಲಕರು ಅಂತಕ್ಕಂಥದ್ನ ನಾನು ಬಿಜೆಪಿ ಅವರಿಗೆ ಕೇಳಲಿಕ್ಕೆ ಇಷ್ಟಪಡ್ತಾರೆ, ನಿಮ್ ಕಾಲದಲ್ಲಿ ಕಲ್ಕ್ವಾರೆ ಆಗ್ತಾ ಇರ್ಲಿಲ್ವಾ, ಅಥವಾ ಬಿಜೆಪಿ ಕಾರ್ಯಕರ್ತರು ಈಗ ಕಲ್ಕ್ವಾರೆ ಮಾಡ್ತಾ ಇಲ್ವಾ? ಲೆಕ್ಕ ಮಾಡಿ ಹೇಳ್ತೀನಿ. ಬೇಕಾದ್ರೆ 100 ಜನ ಕಲ್ಕ್ವಾರೆ ಮಾಡ್ತಾ ಇದ್ರೆ ಅದ್ರಲ್ಲಿ 50ಕ್ಕೂ ಅಧಿಕ ಜನ ಬಿಜೆಪಿ ಕಾರ್ಯಕರ್ತರು ಇಂತಿಂತವ್ರು ಕಲ್ಕ್ವಾರೆ ಮಾಡ್ತಾ ಇದಾರೆ ಅಂತ ಹೇಳೋ ಅಂತ ಸಾಮರ್ಥ್ಯ ನಮಗೂ ಇದೆ. ನಮ್ಮ ಭಾಗದಲ್ಲಿ ಅದು ಸಾಂಪ್ರದಾಯಿಕವಾಗಿ ರೂಢಿಗತವಾಗಿ ನಡ್ಕೊಂಡು ಬಂದಿದೆ. ಮತ್ತೆ ಅದರಿಂದ ಯಾರೂ ಕೂಡ ಏನ್ ಬಳ್ಳಾರಿ ಗಣಿಗಾರಿಕೆ ಲೆವೆಲ್ ಅಲ್ಲಿ ಅದನ್ನ ತೋರಿಸ್ತಾ ಇದಾರಲ್ಲ, ಆ ತರ ಯಾರು ಕೂಡ ಹೆಲಿಕಾಪ್ಟರ್ ಇಟ್ಕೊಳ್ಳೋದಕ್ಕೆ ಅಥವಾ ಮಾಡಿ ಮನೆ ಕಟ್ಟೋದಕ್ಕೆ ಅದನ್ನು ಬಳಸ್ಕೊಂಡಿಲ್ಲ. ಎಲ್ಲರೂ ಕೂಡ ಅದರಲ್ಲಿ ಒಂದು 100 ಜನ ಕಲ್ಕ್ವಾರೆ ಮಾಲೀಕರಿದ್ರೆ 100 ಜನ ಲಾರಿ ಮಾಲೀಕರು, ಅವ್ರು ಸಪರೇಟ್ ಇದ್ದಾರೆ, ಕ್ಲೀನರ್ಸ್ ಇದ್ದಾರೆ, ಮತ್ತೆ ಕಲ್ಲು ಲೋಡ್ ಮಾಡೋರು ಬಿಡೋರು, ಈ ತರ 1000 ಜನ ಕಾರ್ಮಿಕರಿದ್ದಾರೆ. ನೇರವಾಗಿ 3-4 ಸಾವಿರ ಜನ. ಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಉಮೇಶ್, ಕಿರಣ್ ದೊಡ್ಮನೆ, ಚೌಡಪ್ಪ ವರದಾಮೂಲ, ಲೋಕೇಶ್, ಶರತ್ ಇನ್ನಿತರರು ಹಾಜರಿದ್ದರು.
ಡಿವಿಜಿಯವರ ಮಂಕುತಿಮ್ಮನ ಕಗ್ಗ ಬದುಕಿನ ಸತ್ಯವನ್ನು ತಿಳಿಸುವ ಮಾರ್ಗದರ್ಶಿ ಗ್ರಂಥವಾಗಿದೆ ಎಂದು ಸಾಹಿತಿ ಪುರುಷೋತ್ತಮ್ ಕೋಲಾರ ತಿಳಿಸಿದರು. ಸಾಗರದ ಅಜಿತ ಸಭಾಭವನದಲ್ಲಿ ಶನಿವಾರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಸರಸ್ವತಿ ಮೇಜರ್ ನಾಗರಾಜ್ ನೀಡಿದ ಡಿವಿಜಿಯವರ ಬದುಕು ಬರಹ ದತ್ತಿ ಉಪನ್ಯಾಸದಲ್ಲಿ ಅವರು ಡಿವಿಜಿ ಸಾಹಿತ್ಯದಲ್ಲಿ ಪರಿಸರ ಮತ್ತು ವಿಜ್ಞಾನ ವಿಷಯ ಕುರಿತು ಮಾತನಾಡುತ್ತಿದ್ದರು. ಮಣಿ ಮರಳು ಶಿಲೆಗಳಲ್ಲಿ ಶುನಕ ಹರಿಣದಲ್ಲಿ ಗುಣಶಕ್ತಿಯ ವಿವಿಧತೆಯನ್ನು ಅನುವಂಶವಿರಿಪುವುದು ಅದು ಅನ್ಯೋನ್ಯತೆಯ ಕಲಿಸಿದೆ. ಮರುಳ ಮುನಿಯ ನೋಡಕ್ ಬಹಳ ಸುಲಭವಾಗಿ ಕೇಳ್ತಾ ಇದೆ, ಆದ್ರೆ ಆಳಕ್ಕೆ ಇಳಿದ್ರೆ ಗೊತ್ತಾಗುತ್ತೆ. ತೃಣ ಅಂದ್ರೆ ಹುಲ್ಲು, ಕನಕ ಕಬ್ಬಿಣಗಳಲ್ಲಿ ಹುಲ್ಲಲ್ಲಿ, ಹಸಿರು ಹುಲ್ಲಲ್ಲಿ ಕನಕ ಕಬ್ಬಿಣಗಳಲ್ಲಿ ಸಿಗ್ತಕ್ಕಂಥ ನಮ್ಮ ಏನು ಎಲ್ಲ ಬಂಗಾರದ ಎಣ್ಣ ಗಟ್ಟಿಗಳಲ್ಲಿ ಕಬ್ಬಿಣದಲ್ಲಿ ಮಣಿ ಮರಳು ಶಿಲೆಗಳಲ್ಲಿ ಕಲ್ಲು ಗುಡ್ಡ ಮಣ್ಣು ಮರಳು ಏನೇನು ಸಿಗುತ್ತೋ ಅವುಗಳಲ್ಲಿ ಶುನಕ ನಾಯಿ ಮತ್ತೆ ಜಿಂಕೆ ಎಲ್ಲವುಗಳಲ್ಲಿ ಗುಣಶಕ್ತಿ ಎಲ್ಲಿಂದ ಬಂದದ್ದು? ವಿವಿಧತೆ ಇದೆ ಅಲ್ಲಿ. ವಿವಿಧತೆ ಬರೀ ವಿವಿಧತೆ ಅಲ್ಲ, ಅವ್ರು ಏನ್ ಹೇಳ್ತಾರೆ, ಅಲ್ಲಿ ಅನುವಂಶೀಯತೆಯ ವೈವಿಧ್ಯತೆ ಇದೆ. ಅವುಗಳ ಮೂಲಕ ಏನ್ ಹೇಳ್ತಾರೆ ಅಂತಂದ್ರೆ ನಮಗೆ ಅನ್ಯೋನ್ಯತೆಯನ್ನು ಕಲಿಸ್ತಾ ಇದೆ ಅಂತ ಹೇಳ್ತಾರೆ. ನೋಡಿ, ಒಬ್ಬರ DNA ಇನ್ನೊಂದು ತರ ಇಲ್ಲ, ಒಬ್ಬರ DNA ಇನ್ನೊಬ್ಬರ ತರ ಇಲ್ಲ. ಇಡೀ ಇಷ್ಟು ಕೋಟಿ ನಾವು ಜನರಿದ್ರು ಸಹ ಒಂದು ಜೀವ ಇನ್ನೊಂದು ಜೀವ ತರ ಇಲ್ಲ, ಒಂದು ಪ್ರಾಣಿ ಇನ್ನೊಂದು ಪ್ರಾಣಿ ತರ ಇಲ್ಲ, ಒಂದು ಗಿಡ ಇನ್ನೊಂದು ಗಿಡ ತರ ಇಲ್ಲ. ವೈವಿಧ್ಯತೆ ಒಂದು ಸಂಪೂರ್ಣ ಸಂಕೀರ್ಣವಾದಂತಹ ಒಂದು ವ್ಯವಸ್ಥೆ ಇಲ್ಲಿದೆ. ಆದ್ರೆ ಅವುಗಳ ಈ ಐಡೆಂಟಿಟಿನೇ ಬೇರೆ ಇರ್ತದೆ, ಐಡೆಂಟಿಟಿ ಬೇರೆ ಇರ್ತದೆ. ಅವುಗಳ ಈ ಒಳಗಡೆ ಇರತಕ್ಕಂಥ ಅಂಶಗಳು, ಫಾರ್ ಎಕ್ಸಾಂಪಲ್ ನಮ್ಮದೇ ತಗೊಳ್ಳೋಣ. ನಮ್ದು ಯಾಕೆ ನಮ್ಮನ್ನ DNA ಮತ್ತೆ ನಮ್ಮ ಕೈ ಬೆರಳುಗಳು, ಒಬ್ಬನ ಕೈ ಬೆರಳು ಇನ್ನೊಬ್ಬರ ತರ DNA ತರಬೋದಿಲ್ಲ ಅಂತ DNA. ಹಾಗೆ ಆ ವೈವಿಧ್ಯ ಇದೆ ನಮಗೆ ಅಂತಂದ್ರೆ ಅನ್ಯೋನ್ಯತೆಯನ್ನು ಕಲಿಸ್ಬೇಕು. ಪ್ರಾಣಿ ವರ್ಗಗಳಲ್ಲಿದೆ, ಇದು ಮನುಷ್ಯನಲ್ಲಿಲ್ಲ. ಓಕೆ, ಈ ರೀತಿ ಏಬಯಾಟಿಕ್ ಮತ್ತೆ ಬಯಾಟಿಕ್ ಅಂದ್ರೆ ಜೀವ ಮತ್ತು ನಿರ್ಜೀವ ವಸ್ತುಗಳಲ್ಲಿರ್ತಕ್ಕಂಥ ಸಂಬಂಧ. ಮರವ ನೀನ್ ಅರಿಯುವಡೆ ಬುಡವ ಕೀಳಲು ಬೇಡ, ತರಿಯ ಬೇಡವೋ ಗಡ್ಡಿಗಳ ಪರೀಕ್ಷೆಗೋಸ್ಕರ ಅಂದ್ರೆ ಎಕ್ಸಾಮಿನೇಷನ್ ಅಂದ್ರೆ ವಿಜ್ಞಾನದ ನಮ್ಮ ಎಕ್ಸ್ಪರಿಮೆಂಟ್ಗೆ. ಎರೆ ನೀರ ಸುರಿ ಗೊಬ್ಬರವ ಕೆದಕು ಪಾತಿಯ ನಿರೂಪಿಸುವ ತಳಿರಲ್ಲೇ ಮಂಕುತಿಮ್ಮ. ಅಂದ್ರೆ ನಾವು ಎಕ್ಸ್ಪರಿಮೆಂಟ್ ಮಾಡಕ್ ಹೊರಟದ್ದು ಏನ್ ಮಾಡ್ತೀವಿ, ಮೇಲೆ ಅರ್ಥ ಮಾಡ್ಕೊಳಕ್ ಹೋಗಿ ಕೆಳಗಡೆ ಅವುಗಳ ಬೇರುಗಳನ್ನ ನಾಶ ಮಾಡೋ ಮಟ್ಟಕ್ಕೆ ಹೋಗಿದ್ದೇವೆ. ನಾವು ಮೇಲ್ಗಡೆ ಆಲೋಚನೆ ಮಾಡ್ತೀವಿ. ಇಲ್ಲಿನವರೇ ಒಬ್ರು ನಮ್ಮ ನಾಗೇಶ್ ಅವರು ಒಂದು ಮಾತು ಹೇಳ್ತಾರೆ, ಬಹಳ ಚೆನ್ನಾಗಿ ಅದನ್ನ ಒಂದು ಮಾತಿದೆ. ನಮ್ಮ ಯೋಜನೆಗಳೆಲ್ಲ ಹೇಗಿದೆ ಅಂತಂದ್ರೆ ಮೇಲೆ ಅಂದ್ರೆ ಬೇರಿನಲ್ಲಿ ಯೋಜನೆ, ಮೇಲ್ಗಡೆ ಕೊಂಬೆಯಲ್ಲಿ ಯೋಜನೆ, ಬೇರಿನಲ್ಲಿ ವಂಚನೆ ಅಂತ ಅರ್ಥ ಆಯ್ತಲ್ಲ. ಮೇಲ್ಗಡೆ ಬರೀ ನಾವು ಮೇಲೆ ನೋಡ್ತಾ ಇರ್ತಕ್ಕಂಥ ಬರೀ ರೆಂಬೆ ಕೊಂಬೆ ಹಣ್ಣು ಹೂವು ಇವುಗಳ ಬಗ್ಗೆ ಆಲೋಚನೆ ಮಾಡಿ ಯೋಜನೆ ಮಾಡ್ತಾ ಇದ್ದೇವೆ, ಬೇರೆನ ಮಾಡ್ತಿದ್ದೇವೆ ಅಂತ. ಹಾಗೆ ಇಲ್ಲೂ ಸಹ ಆಲೋಚನೆಯನ್ನು ನಾವು ನಮ್ಮ ಮುಂದೆ ಹೇಳ್ತೇವೆ. ಹೇಗೆ ನಾವು ಅದನ್ನು ನೋಡ್ಬೇಕು ಅನ್ನೋದನ್ನ ಹೇಳ್ತಾರೆ. ಆಮೇಲೆ ಈ ಪದ್ಯಗಳಲ್ಲಿ ಚೈತನ್ಯದ ಮತ್ತೆ 839 ವಿಜ್ಞಾನದ ಬಗ್ಗೆ ಎಷ್ಟು ಮಾತಿದೆ ಅಂದ್ರೆ, ಆವ ಗಾಳಿ ಯಾವ ಧೂಳು ಕಣವ ಬತ್ತಿಹುದೋ, ಯಾವ ಗಾಳಿ ಯಾವ ಧೂಳು ಕಣವನ್ನ ಹೊತ್ಕೊಂಡಿದ್ಯೋ ಸೇರ್ಕೊಂಡಿದ್ಯೋ ಹಿಡ್ಕೊಂಡಿದ್ಯೋ ಗೊತ್ತಿಲ್ಲ, ಆವ ಧೂಳಿನೊಳ ಆವ ಚೈತನ್ಯ ಕಣವೋ. ಚೈತನ್ಯ ಅಂದ್ರೆ ಅಟಾಮಿಕ್ ಒಳಗೆ ಹೋಗ್ಬೇಕು, ನಾವು ಬಾಳಕ್ಕೆ ಇಳಿಬೇಕು. ಅಂದ್ರೆ ಆ ಧೂಳಿನೊಳಗಿರ್ತಕ್ಕಂಥ ಚೈತನ್ಯ ಯಾವುದು, ಪರಮಾಣು, ಆಟಮು, ಮಾಲಿಕ್ಯೂಲು ಏನೇನು ಓದ್ತೀವಲ್ಲ ಎಲ್ಲವುಗಳು ಅವುಗಳನ್ನ ನಾವು ಅಪ್ಲೈ ಮಾಡ್ಕೋಬೇಕಲ್ಲಿ. ಆ ತರ ಇರ್ತಕ್ಕಂಥದ್ದು. ಅದಕ್ಕೆ ಜೀವವಿಂತ ಜ್ಞಾನ ಸೂತ್ರ ದಾಟಗೊಬ್ಬೆ ಭಾವಿಸ ಸೂತ್ರಗಳ ಅಂದ್ರೆ ಆ ವೈಜ್ಞಾನಿಕ ಸೂತ್ರಗಳಲ್ಲಿ ಏನಿದ್ದಾವೆ ಅವುಗಳ ಬಗ್ಗೆ ನೀನು ಫಸ್ಟ್ ಆಲೋಚನೆ ಅಲ್ಲಿಗೆ ಹೋಗು, ಆಳಕ್ಕಿಳಿ, ಮೇಲ್ನೋಟಕ್ಕಲ್ಲ ಅಂತ ಅವರು ಈ ಚೈತನ್ಯ ಕಾಸ್ಮಿಕ್ಕು ಮತ್ತೆ ಇದರಲ್ಲಿರ್ತಕ್ಕಂಥದ್ದು ಖಗೋಳೀಯ ನಾವು ನಕ್ಷತ್ರಗಳು ಅಲ್ಲಿಂದ ಸಹ ನಾವು ಇವುಗಳನ್ನ ಆಲೋಚನೆ ಮಾಡಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಅವರು ಆ ಸೂತ್ರಗಳನ್ನ, ಪರಿಸರದ ಸೂತ್ರಗಳನ್ನ ಅರ್ಥ ಮಾಡ್ಕೊಳ್ಳಪ್ಪ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದನ್ನ ಇಲ್ಲಿ ಹಿಡಿಸ್ಬೇಕು. ದತ್ತಿದಾನಿ ಮೇಜರ್ ನಾಗರಾಜ್ ಮಾತನಾಡಿದರು. ಸಾಹಿತ್ಯ ಪರಿಷತ್ ಅಧ್ಯಕ್ಷ ವಿಟಿಸ್ವಾಮಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ನಗರಸಭಾ ಸದಸ್ಯೆ ಸರಸ್ವತಿ ನಾಗರಾಜ್,
ಪರಿಷತ್ ಗೌರವ ಕಾರ್ಯದರ್ಶಿ ಜಿ ನಾಗೇಶ್ ಉಪಸ್ಥಿತರಿದ್ದರು. ಲೋಕೇಶ್ ಕುಮಾರ್ ಸ್ವಾಗತಿಸಿದರು. ಡಾಕ್ಟರ್ ವೆಂಕಟೇಶ್ ಚೋಯ್ಸ್ ವಂದಿಸಿದರು. ನಾರಾಯಣಮೂರ್ತಿ ಕಾನ್ಗೋಡ್ ಕಾರ್ಯಕ್ರಮ ನಿರೂಪಿಸಿದರು. ಡಿವಿಜಿ ಕಗ್ಗವಾಚನ ಮತ್ತು ಅರ್ಥವಿವರಣೆ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣೆ ಮಾಡಲಾಯಿತು. ಇದು ಸೋಮವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.